ಒಟ್ಟಿಗೆ ಒಂದು ಕಾರ್ ಹತ್ಕೊಂಡು ಹೋಗ್ಬಿಡಿ, ಯಾವ ಥರ ಒಂದಿನ ಸರಿ ಆಗ್ಬೋದು. ಹೋಗೋಣ, ಅದೇನಂತೆ. ನಾನೇ ಕರಿತೀನಿ ಮನೆಗೆ ಊಟಕ್ಕೆ ಒಂದ್ಸರಿ. ಡಿ ಕೆ ಶಿವಕುಮಾರ್ ಊಟಕ್ಕೆ ಕರಿತಾ ಇದ್ದೀರಿ? ಕರಿತೀನಿ. ಓಕೆ, ಇದು ಹೊಸ ಬೆಳವಣಿಗೆ. ಆದರೆ ಅಲ್ಲ, ಹೊಸ ಬೆಳವಣಿಗೆ ಏನಿಲ್ಲ, ಏನು ಅಂಥದ್ದೇನಿಲ್ಲ. ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳು ಮಾಡಿದ್ದೀವಿ, ಗೊತ್ತಾಯ್ತಾ. ಹಾಗಾಗಿ ನಮಗೂ ಅವ್ರಿಗೂ ಏನಿದೆ, ಕರಿತೀನಿ ಮನೆಗೆ ಒಂದ್ಸರಿ ಊಟಕ್ಕೆ ಅವ್ರಿಗೂ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಶಾಸಕರ ಅಭಿಪ್ರಾಯ ಏನು ಅಗತ್ಯ ಇಲ್ಲ ಅಂತೀರಾ? ಹೈಕಮಾಂಡ್ ತೀರ್ಮಾನ ಮಾಡುವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡೆ ತೀರ್ಮಾನ ಮಾಡೋದು. ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಮಾಡಿದಾಗಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದಂಥದ್ದು. ಕೊನೆಯದಾಗಿ ಹೆಸರು ದುರ್ಬಳಕೆ ಆಗ್ತಾ ಇದೆ, ಸಿಎಂ ಹೆಸರು. ಸಿಎಂ ಹೆಸರನ್ನ ದುರ್ಬಳಕೆ ಮಾಡ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದೆ, ಎಚ್ಚರಿಕೆ ಅಥವಾ ಅವರು ಕೊಟ್ಟಂತ ಸಂದೇಶ? ಹೇಳಿಕೆ ಅಷ್ಟೇ, ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಎಚ್ಚರಿಕೆ ಯಾರು ಕೇಳ್ತಾರೆ? ಅಲ್ಲ, ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಟ್ಟರೆ ನೀವು ಅದನ್ನೇನು ಮಾಡಿ ಅಕ್ಸೆಪ್ಟ್ ಮಾಡಲ್ಲ? ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನು ತಪ್ಪು ಮಾಡಿದೀವಿ? ತಪ್ಪಿದ್ರು ತಾನೇ ಎಚ್ಚರಿಕೆ. ಅದು ಹೇಳಿಕೆ, ಅದು ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಅದು ಒಂದು ಅನ್ವಯ. ಯಾರು ಎಗನೆಸ್ಟ್ ಯಾರು ಹೋಗೋರೆ? ಅವ್ರು ಹೋಗೋರ? ಯಾರು ಹೈಕಮಾಂಡ್ ಎಗನೆಸ್ಟಿಗೆ ನಾವು ಯಾರು ಹೋಗ್ತಾ ಇಲ್ಲ. ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ. ಹೈಕಮಾಂಡ್ಗೆ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ? ಯಾರು ಎಗನೆಸ್ಟ್? ನಾವಿದ್ದೀವ? ಅವರಿದ್ದಾರೆ? ಯಾರಿದ್ದಾರೆ? ಯಾರೂ ಇಲ್ಲ. ಬಿಡ್ರಿ, ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಹೌದಾ? ಕೆಪಿಸಿಸಿ ಕಾರ್ಯಾಧ್ಯಕ್ಷರಲ್ವಾ? ಆಗ್ಬೋದು, ಆಗಲಿ. ಏನಂತೆ, ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ನೀವು ನೋಡಪ್ಪ, ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಎಂಗೇಜ್ ಮಾಡ್ತೀರಿ? ಆಯಿತು, ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ, ಅದು ನನಗಲ್ಲ. ನೀವೇ ಕೃಷ್ಣ? ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದರಲ್ಲಿ ಇದನ್ನು ಓದ್ತಾ ಇದ್ದೆ, ಒಂದು ಯಾವುದೋ ಒಂದು ಬೆಳಿಗ್ಗೆ 5,000 ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ 5 ಕೋಟಿ ವರ್ಷ, 5,000 ಅಲ್ಲ, 5 ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕೊತಾರೆ. ಸಾಧ್ಯ ಆಗ್ತದ ಊಹೆ ಯಾರಿಗಾರ ಆಗಲಿ? ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು. ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಊಹಾಲೋಕದಲ್ಲಿ ಇರ್ತಾರೆ. ಇರೋದನ್ನು ನಾವ್ಯಾಕೆ ಬೇಡ ಅನ್ಬೇಕು? ಓಕೆ, ಥ್ಯಾಂಕ್ ಯು.